ಬಾಸ್ ಅಭಿಮಾನಿ ನಾನು ಮುಂಚೆಯಿಂದನು. ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳಿದ್ದೆ. ತುಂಬ ಖುಷಿ ಇದೆ. ಇದೇ ವರ್ಷ ಕ್ರಾಂತಿ ಬಂದಿತ್ತು, ಇವಾಗ ಕಾಟೇರ ಬಂದಿದೆ. ಇದೇ ಅನುಪಮ ಥಿಯೇಟ್ರಲ್ಲಿ ಕ್ರಾಂತಿ ನೋಡಿದ್ದೆ, ಇವಾಗ ಇದೇ ಅನುಪಮ ಥಿಯೇಟ್ರಲ್ಲಿ ಕಾಟೇರ ನೋಡ್ತಾ ಇದ್ದೀನಿ. ಮೇನ್ ಥಿಯೇಟ್ರು. ಬೆಳಿಗ್ಗೆ ಫ್ಯಾನ್ ಶೋ ಇತ್ತು ಬಂದು ಕೇರ್ ಪುರಮಲ್ಲಿ, ಅದು ಮುಗಿಸ್ಕೊಂಡು ಇವಾಗ ಬಂದು. ಜೋಶ್ ಏನು ಇಲ್ಲ, ಅಭಿಮಾನಿಗಳ ಜೊತೆ ನಾನೊಬ್ಬ ಅಭಿಮಾನಿ. ಅವ್ರ ಸೀಟ್ ಮಧ್ಯೆ ನಾನೊಬ್ಬ. ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ ಅಂದರೆ ತರುಣ ನನಗೇನು ದೂರ ಅಲ್ಲ, ತುಂಬ ಹತ್ರದವ್ರೆ. ಮೊದಲನೇ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದೆ, ಗುರು ಶಿಷ್ಯರು ಅನ್ನೋ ಮೂಲಕ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದೆ. ಅಲ್ಲಿಂದ ಒಂದು ಬಾಂಡಿಂಗ್ ಆಗಿದ್ದು. ರಾಬರ್ಟ್ ನೋಡಿದ್ವಿ, ತುಂಬ ವಿಚಿತ್ರವಾಗಿ ವಿಭಿನ್ನವಾಗಿತ್ತು. ಹೇರ್ ಸ್ಟೈಲ್ ಆಗಿರ್ಬೋದು, ಮ್ಯಾನರಿಸಮ್ ಆಗಿರ್ಬೋದು, ಎಲ್ಲ ತುಂಬ ವಿಭಿನ್ನ ತೋರಿಸಿದ್ರು. ಇವಾಗ ಕಾಟೇರ ಒಂದೊಂದು ಶೇಡಲ್ಲಿ ಹೇಳ್ತಿದ್ದಾರೆ, ಪ್ರತಿಯೊಬ್ಬರು ಬಂದು ನಂಗೆ ರಿವ್ಯೂ ಹೇಳಿದ್ರು. ಒಂದು ಫೈಟಲ್ಲಿ 2 ಕೈ ಇರುತ್ತೆ, ಇನ್ನೊಂದು ಫೈಟಲ್ಲಿ 1 ಕೈ ಇರುತ್ತೆ, ಏನೇನೋ ಹೇಳ್ತಿದ್ರು. ನಾನು ಸಿನಿಮಾ ಕೂತ್ಕೊಂಡು ನೋಡುವಾಗ ನೀಟಾಗಿ ಗೊತ್ತಾಗುತ್ತೆ ಏನೇ ನಡೆದಿದೆ ಅಂತ. ಮಾಡಿದರೆ ಒಳ್ಳೆ ಸಿನಿಮಾನೇ ಮಾಡಿದೆ ಅಂತ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಆ ಪೋಸ್ಟರ್ಸ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ವಿಭಿನ್ನವಾಗಿದೆ. ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಫ್ಯಾನ್ಸ್ ಮಧ್ಯೆ ನಾನು ಕೂತ್ಕೊಂಡು ನೋಡೋಕ್ಕೆ ಸಿನಿಮಾ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಕೆಲವರು ಹೇಳ್ಬೋದು ಹಳೆ ಟ್ರೆಂಡು, ಮತ್ತೊಂದು ಅದೊಂದು ಡಾನ್ಸ್ ಮಾಡಿದ್ರೆ ಎಲ್ಲ ಸ್ಪೆಷಲ್ ಆಗಿ ಇರುತ್ತೆ, ಬೇರೆ ಥರನೇ ಇರುತ್ತೆ. ಅದಕ್ಕೆ ಸರ್ ಸಿನಿಮಾ ಮಾಡೋದು. ಒಂದೊಂದು ಸಿನಿಮಾದಲ್ಲಿ ಬೇರೆ ಬೇರೆ ಚೇಂಜ್ ಇರಲೇಬೇಕು, ಸಿನಿಮಾ ಮಾಡ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಸಿನಿಮಾನೇ ಬೇರೆ ಥರ ಇರುತ್ತೆ. ಅದಾದ್ಮೇಲೆ ನಮ್ಮ ಪ್ರೇಮ್ ಅಣ್ಣ ಅದು ಬರ್ತಿದೆ, ಪ್ರೇಮ್ ಡೈರೆಕ್ಷನ್ ಬರ್ತಿದೆ, ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಸಿನಿಮಾ ಹೇಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರಲಿ, ಜನಕ್ಕೆ ಬೇರೆ ಬೇರೆ ರೀತಿ ಇಷ್ಟ ಆಗಲಿ ನಾವು ಅನ್ನೋದೇ ಮಾಡೋದು. ಅದಕ್ಕೋಸ್ಕರ ಇದೊಂದು ಒಳ್ಳೆ ಸಿನಿಮಾ, ಬೇರೆ ಕಂಟೆಂಟ್ ಇರೋ ಸಿನಿಮಾ. ನಿರೀಕ್ಷೆ ಏನಿಲ್ಲ ಸರ್, ಒಬ್ಬ ಆಡಿಯನ್ಸು, ಒಬ್ಬ ಫ್ಯಾನು ಥಿಯೇಟ್ರಲ್ಲಿ ಕೆಳಗಡೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ, ಕೈ ಕಟ್ಕೊಂಡು ಕಿರ್ಚೋ ಜೊತೆ ಕಿರ್ಚ್ತೀನಿ, ಶಿಲ್ವರ್ ನಿಮ್ಮ ತಂದೆಯವರು ಬುಲೆಟ್ ಪ್ರಕಾಶ್ ಅವರು ಇದ್ದಿದ್ರೆ ದರ್ಶನ್ ಅವರು ಫಿಲಮಲ್ಲಿ ಇದ್ದೇ ಇರ್ತಿದ್ರು. ನೀವು ಯಾವಾಗ ಆಕ್ಟಿಂಗ್ ಮಾಡೋದು ದರ್ಶನ್ ಅವರು ಫಿಲಮ್ನಲ್ಲಿ? ಇವಾಗ ಬರ್ತಾ ಆನ್ ದ ವೇ ಕಾರಲ್ಲಿ ಅದನ್ನೇ ನೆನ್ಸ್ಕೊಂಬಂದೆ. ಸ್ವಲ್ಪ ಬೇಜಾರಾಯಿತು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಿನಿಮಾ ಬಾಸ್ ಜೊತೆ ಅವ್ರ ಪಕ್ಕದಲ್ಲಿ ಅಪ್ಪ ನಿಂತಿದ್ರೆ ಅದು ಕಳೆ ಅಂತ ಹೇಳೋರು. ಯಾಕೆ ಅಂತ ಹೇಳಿದ್ರೆ ಆ ಒಂದು ಖಡಕ್ಕು, ಅಂದರೆ ಆ ಕ್ಯಾರೆಕ್ಟರ್ಗೆ ಅವರು ಆಪೋಸಿಟ್ಗೆ ಉತ್ತರ ಕೊಡೋದು ಮತ್ತೊಂದಾಗಿರ್ಬೋದು, ಆ ಜಡ್ಜ್ಮೆಂಟು ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ತುಂಬ ಮಿಸ್ ಮಾಡಿದೆ. ತೊಂದರೆ ಇಲ್ಲ, ಎಲ್ಲೇ ಇದ್ರೆ ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ. ಅಂತ ಒಂದು ಆಪರ್ಚುನಿಟಿ ಬಂದರೆ ಡಿಬೋಸ್ ಜೊತೆ ನಾನು ಒಂದು ಆ್ಯಕ್ಟ್ ಮಾಡ್ತೀನಿ. ಸ್ಕ್ರೀನ್ ಎಲ್ಲರೂ ನೋಡಿ ನಾನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಕಂಟಿನ್ಯೂಸ್ ನನಗೆ ಫೋನ್ ಕಾಲ್ಗಳು ಥಿಯೇಟರ್ ವಿಸಿಟ್ಸ್ಗೋಸ್ಕರ. ಅದಕ್ಕೆ ಹತ್ತಿ ಬೆಲೆಯಲ್ಲಿ ಮರಿ ಹೊಡಿತಾ ಇದ್ದಾರೆ. ಇವಾಗ ಅನುಪಮ ಥಿಯೇಟ್ರು, ಬೆಳಗ್ಗೆ KR ಪುರಂ ಥಿಯೇಟರು, ಮತ್ತು ಅನ್ನದಾನ ಮಾಡ್ತಿದ್ದಾರೆ, ಬಿರಿಯಾನಿ ಹಂಚ್ತಿದ್ದಾರೆ, ಅಲ್ಲೆಲ್ಲ ಹೋಗ್ಬೇಕು. ಅದಕ್ಕೋಸ್ಕರ ಅದು ಮುಗಿಸ್ಕೊಂಡು ನೋಡೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.